ಶಾಂತಿ. ಡೇಟ್ ಆಗಿದೆ 20/2/1986. ಅವ್ಯಕ್ತ ಮುರಳಿ. ಮಹಾವಾಕ್ಯ ಆಗಿದೆ, ಉಡ್ತಿ ಕಲಾ ಸೆ ಸರ್ವ ಕಾ ಭಲ. ಬಾಬಾ ಅವರ ಮಹಾವಾಕ್ಯ ಏನಾಗಿದೆ? ಹಾರುವ ಕಲೆಯಿಂದ ಎಲ್ಲರ ಒಳ್ಳೆಯದಿದೆ ಅಂತಾರೆ ಬಾಬಾ. ನಾವು ಹಾರುವ ಕಲೆ ಇದ್ದರೆ ಇಡೀ ಜಗತ್ತಿನ ಎಲ್ಲ ಆತ್ಮಗಳ ಕಲ್ಯಾಣ ಆಗ್ತಿದೆ ಅಂತ ಹೇಳ್ತಾರೆ ಬಾಬಾ. ಹಾರುವ ಕಲೆ ಅಂದರೆ ಹಗುರತೆ ಅನುಭವ ಮಾಡೋದು, ಫರಿಸ್ತಾ ಆಗೋದು. ಸದಾ ಕಲ್ಯಾಣಕಾರಿ ಶಿವಬಾಬಾ ಬೋಲೆ. ಶಿವಬಾಬಾ ಏನಾಗಿದ್ದಾರೆ? ಯಾವಾಗಲೂ ಕಲ್ಯಾಣಕಾರಿ. ಬಾಬಾ ಹೇಳ್ತಾರೆ ನಮಗೆ, ಆಜ್ ವಿಶೇಷ ಡಬಲ್ ವಿದೇಶಿ ಬಚ್ಚೋಂ ಕೋ ಡಬಲ್ ಮುಬಾರಕ್ ದೇನೆ ಆಯೇ ಹೇ. ಇಂದು ವಿಶೇಷವಾಗಿ ಡಬಲ್ ವಿದೇಶಿ ಮಕ್ಕಳಿಗೆ ಡಬಲ್ ಶುಭಾಶಯಗಳನ್ನು ಹೇಳೋಕ್ಕೆ ಬಂದಿದ್ದಾರೆ. एक दूर देश में भिन्न धर्म में जाते हुए भी नज़दीक भारत में रहने वाली अनेक आत्माओं से जल्दी बाप को पहचाना. बाबा ಹೇಳ್ತಾರೆ, एक दूर देश में भिन्न धर्म में जाते हुए, ಬೇರೆ ದೇಶದವ್ರ ಧರ್ಮ ಏನಾಗಿದೆ? ಬೇರೆ ಆಗಿದೆ. ಕ್ರಿಶ್ಚಿಯನ್ ಇದ್ದರೂ ಕೂಡ ಭಾರತದಲ್ಲಿ ಇರುವಂತಹ ಅನೇಕ ಆತ್ಮಗಳು ಬೇಗನೆ ತಂದೆಯನ್ನು ಏನು ಮಾಡ್ತಾರೆ? ಗುರುತಿಸ್ತಾರೆ. बाप को पहचानने की अर्थात अपने भाग्य को प्राप्त करने की मुबारक, और दूसरी जैसे तीव्र गति से पहचाना वैसे ही तीव्र गति से सेवा में स्वयं को लगाया. ಬಾಪ್ ಅಂದರೆ ತಂದೆಯನ್ನು ಗುರುತಿಸುವುದು ಅಂತಂದ್ರೇನು? ತನ್ನ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶುಭಾಶಯ ಮತ್ತು ಬೇರೆಯವರನ್ನು ಕೂಡ ಬೇರೆಯವರಿಗೂ ತೀವ್ರಗತಿಯಿಂದ ಪೆಹಚಾನ, ತಂದೆಯ ಗುರುತನ್ನು ಮಾಡಿಸಿದ್ರು ಅವರು. ವೈಸೇಹಿ ಮತ್ತು ಹಾಗೇನೆ ಏನು ಮಾಡ್ತಾರೆ? ತೀವ್ರಗತಿ ಸೇ ಸೇವಾ ಮೇ ಸ್ವಯಂ ಕೋ ಲಗಾಯ. ಅವ್ರು ಏನು ಮಾಡಿದರು? ಬೇರೆ ಧರ್ಮದವರಿದ್ದರೂ ಕೂಡ ತಂದೆಯನ್ನು ಗುರುತಿಸೋದ್ರಲ್ಲಿ ಫಾಸ್ಟ್ ಆದರು. ತಾವಷ್ಟೇ ಗುರುತಿಸಲಿಲ್ಲ, ಬೇರೆಯವ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಟ್ರು. ಅಷ್ಟೇ ಅಲ್ಲ, ಸೇವೆನಲ್ಲಿನೂ ಕೂಡ ತಮ್ಮ ಜೀವನವನ್ನು ಹಾಕಿಬಿಟ್ರು ಅಂತ ಹೇಳ್ತಾರೆ ಬಾಬಾ. ತೋ ಸೇವಾ ಮೇ ತೀವ್ರ ಗತಿ ಸೆ ಆಗೆ ಬಢನೆ ಕಿ ದೂಸರಿ ಮುಬಾರಕ್. ಮತ್ತು ಹೇಳ್ತಾರೆ ಬಾಬಾ, ಮೊದಲೇ ಮುಬಾರಕ್ ಯಾವುದು? ನನ್ನನ್ನು ಒಪ್ಕೊಂಡ್ರಿ, ಅದಕ್ಕೊಂದು ಶುಭಾಶಯ. ಎರಡೇದ್ದು, ಒಪ್ಕೊಂಡು ಏನು ಮಾಡಿಬಿಟ್ರಿ? ನಿಮ್ಮನ್ನು ನೀವು ಸೇವೆಯಲ್ಲಿ ತೊಡಗಿಸ್ಕೊಂಡ್ರಿ, ಅದಕ್ಕೆ ಇನ್ನೊಂದು ಮುಬಾರಕ್ ಅಂತ ಹೇಳ್ತಾರೆ ಬಾಬಾ. ಸೇವಾ ಕಿ ವೃದ್ಧಿ ಕಿ ಗತಿ ತೀವ್ರ ರಹಿ ಹೈ, और आगे भी डबल विदेशी बच्चों को ವಿಶೇಷ ಕಾರ್ಯ ಅರ್ಥ ನಿಮಿತ್ತ बनना है. ಬಾಬಾ ಹೇಳ್ತಾರೆ, ಸೇವೆಯಲ್ಲಿನೂ ಕೂಡ ವೃದ್ಧಿ ಆಗ್ತಿದ್ದೀರಾ, ಅದನ್ನು ಕೂಡ ಫಾಸ್ಟ್ ಇದೆ. ಮತ್ತು ಮುಂದೆ ಮುಂದೆ ಹೋಗಿ ಡಬಲ್ ವಿದೇಶಿ ಮಕ್ಕಳು ವಿಶೇಷ ಕಾರ್ಯವನ್ನು ಮಾಡಲಿಕ್ಕೆ ನಿಮಿತ್ತ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಭಾರತ್ ಕೆ ನಿಮಿತ್ತ ಆದಿ ರತ್ನೋನೆ विशेष आत्माओं ने स्थापना के कार्य में बहुत मजबूत फाउंडेशन बन कार्य की स्थापना की, और डबल विदेशी बच्चों ने चारों ओर आवाज़ फैलाने की तीव्र गति की सेवा की और करते रहेंगे. ಬಾಬಾ ಹೇಳ್ತಾರೆ, ಭಾರತದಲ್ಲಿ ನಿಮಿತ್ತ ಆಗಿರ್ತಕ್ಕಂಥ ಆದಿ ರತ್ನಗಳೇನಿದ್ದಾರಲ್ಲ, ಅವರು ವಿಶೇಷ ಆತ್ಮಗಳು. ಅವರು ಸ್ಥಾಪನಾ ಕಾರ್ಯದಲ್ಲಿ ಏನು ಮಾಡಿದ್ದಾರೆ? ಬಹಳಷ್ಟು ಮಜಬೂತ್ ಫೌಂಡೇಶನ್ ಹಾಕಿದ್ದಾರೆ. ಅದರಿಂದ ವಿದೇಶಿ ಮಕ್ಕಳು ಕೂಡ ಏನು ಮಾಡ್ತಿದ್ದಾರೆ? ನಮ್ಮ ಭಾರತದ ಆದಿರತ್ನಗಳು ಫೌಂಡೇಶನ್ ಗಟ್ಟಿ ಮಾಡಿದ್ದಾರೆ. ವಿದೇಶಿ ಆತ್ಮಗಳು ಏನು ಮಾಡ್ತಿದ್ದಾರೆ? ನಾಲ್ಕು ಕಡೆಗೆ ಬೇಗನೆ ಈ ಸುದ್ದಿಯನ್ನು, ಈ ಏನೋ ಬಾಬಾ ಬಂದಿದ್ದಾರೆ ಅನ್ನೋದನ್ನು ಬಹಳ ತೀವ್ರ ಗತಿಯಿಂದ ಎಲ್ಲ ಕಡೆ ಆ ಸುದ್ದಿಯನ್ನು ಹರಡಿಸಿದ್ದಾರೆ. ಈ ಸೇವೆಯಲ್ಲಿ ಅವರು ತತ್ಪರಾಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. इसलिए बाप दादा सभी बच्चों को आते ही जनते ही बहुत जल्दी सेवा में आगे बढ़ने की विशेष मुबारक दे रहे हैं. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಎಲ್ಲ ಮಕ್ಕಳು, ವಿದೇಶಿ ಮಕ್ಕಳು ಬಂದ ತಕ್ಷಣವೇ ಆತೆ ಹಿ ಜನ್ಮತೆ ಹಿ, ಇಲ್ಲಿ ಹುಟ್ಟೋದಂದ್ರೇನು? ಬ್ರಹ್ಮಬಾಬನ ಮಕ್ಕಳಾಗೋದು. ಹುಟ್ಟಿದ ತಕ್ಷಣ ಅವ್ರು ಏನು ಮಾಡ್ತಾರಂತೆ? ಭಾಳ ಬೇಗನೆ ಸೇವೆಯಲ್ಲಿ ಮುಂದೆ ಹೋಗ್ತಾರೆ. ಅದಕ್ಕೊಂದು ಬಾಬಾ ಏನು ಮಾಡ್ತಾರೆ? ವಿಶೇಷವಾಗಿ ಮುಬಾರಕ್ ಹೇಳ್ತಾರೆ.
थोड़े समय में भिन्न भिन्न देशों में विस्तार सेवा का किया. ಸ್ವಲ್ಪ ಸಮಯದಲ್ಲಿ ಈ ಧ್ಯಾನಕ್ಕೆ ಬಂದ ತಕ್ಷಣವೇ ಅವ್ರು ಏನು ಮಾಡಿದರು, ಬಹಳಷ್ಟು ಸೇವೆಯನ್ನು ಮಾಡಿದರು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಆವಾಜ್ ಫೈಲಾನೆ ಕಾ ಕಾರ್ಯ ಸಹಜ ವೃದ್ಧಿ ಕೋ ಪಾ ರಹಾ ಹೈ. ಅದಕ್ಕೆ ಬಾಬಾ ಬಂದಿದ್ದಾರೆ ಅನ್ನೋ ಸುದ್ದಿಯನ್ನು ಹರಡಿಸೋದ್ರಲ್ಲಿ, ಆ ಕಾರ್ಯದಲ್ಲಿ ಅವರು ಸಹಜವಾಗಿ ಬಹಳಷ್ಟು ವೃದ್ಧಿಯನ್ನು ಮಾಡಿದ್ದಾರೆ. और सदा डबल लाइट बन डबल ताजधारी बनने का संपूर्ण अधिकार प्राप्त करने का तीव्र पुरुषार्थ अवश्य करेंगे. ಮತ್ತು ಹೇಳ್ತಾರೆ ಬಾಬಾ, ನೀವು ಬರೀ ಸ್ಥೂಲ ಸೇವಾ ಅಷ್ಟೇ ಅಲ್ಲದೆ ಬೇಗನೆ ಏನಾಗ್ಬಿಡ್ತೀರಾ, ಡಬಲ್ ಲೈಟ್ ಆಗಿಬಿಡ್ತೀರಾ, ಹಾಗೆ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ, ತೀವ್ರ ಪುರುಷಾರ್ಥಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. बाप दादा देख रहे हैं कि सभी की दिल में खुशी के बाजे बज रहे हैं. ಬಾಬಾ ನೋಡ್ತಿದ್ದಾರೆ, ಎಲ್ಲರ ಹೃದಯದಲ್ಲಿ ಖುಷಿಯ ಒಂದು ಸಂಗೀತ ಏನಾಗ್ತಿದೆ, ಬಾರಿಸ್ತಿದೆ ಅಂತ ಹೇಳ್ತಾರೆ ಬಾಬಾ. बच्चों की खुशी के साज खुशी के गीत बाप दादा को सुनाई देते हैं. ಮಕ್ಕಳು ಏನು ಖುಷಿಯಲ್ಲಿದ್ದಾರೋ ಆ ಖುಷಿಯ ಹಾಡು ಬಾಬಾಗೆ ಕೇಳಿಸ್ತಿದೆ. ಯಾದವ್ ಸೇವಾ ಮೇ ಲಗನ್ ಸೆ ಆಗೆ ಬಡ್ ರಹೆ ಹೇ. ನೆನಪು ಮತ್ತು ಸೇವೆಯ ಲಗನ್ನಲ್ಲಿ ಭಾಳಷ್ಟು ಮುಂದೆ ಹೋಗ್ತಿದ್ದೀರಾ. ಯಾದ್ ಭಿ ಹೇ, ಸೇವಾ ಭಿ ಹೇ, ಲೇಕಿನ್ ಅಭಿ ಎಡಿಷನ್ ಕ್ಯಾ ಹೋನಾ ಹೇ. ಬಾಬಾ ಕೇಳ್ತಾರೆ, ನೆನಪು ಮಾಡ್ತೀರಾ, ಸೇವೆನೂ ಮಾಡ್ತೀರಾ, ಆದರೆ ಅದಕ್ಕಿನ್ನೂ ಎಡಿಷನ್ ಒಂದು ಆಗಬೇಕಿದೆ, ಅದು ಏನು ಅಂತ ಹೇಳ್ತಾರೆ ಬಾಬಾ. ಹೇ ದೋನೋ ಹಿ, ಎರಡೂ ಇದ್ದಾವೆ. ಯಾವುದು, ಯಾದವ್ರ ಸೇವಾ, ಲೇಕಿನ್ ಸದಾ ದೋನೋ ಕಾ ಬ್ಯಾಲೆನ್ಸ್ ರಹೆ. ಅದಕ್ಕೆ ಏನು ಎಡಿಷನ್ ಮಾಡಬೇಕು, ನೆನಪು ಮತ್ತು ಸೇವೆಯನ್ನು ಬ್ಯಾಲೆನ್ಸ್ ಮಾಡಬೇಕು. ಬರೀ ನೆನಪು ಮಾಡ್ಕೋತ ಕೊಡೋದಲ್ಲ, ಬರೀ ಸೇವೆ ಮಾಡ್ಕೋತ ಕೊಡೋದಲ್ಲ, ಎರಡು ಬ್ಯಾಲೆನ್ಸ್ ಬೇಕು. ಯಹ ಬ್ಯಾಲೆನ್ಸ್ ಸ್ವಯಂ ಕೋ और ಸೇವಾ ಮೇ ಬಾಪ್ ಕಿ ಬ್ಲೆಸ್ಸಿಂಗ್ ಕೆ ಅನುಭವಿ ಬನಾತಾ ಹೇ. ಈ ಬ್ಯಾಲೆನ್ಸ್ ನಿಮ್ಮನ್ನು ಮತ್ತು ಸೇವೆಯಲ್ಲಿ ತಂದೆಯ ಆಶೀರ್ವಾದ ಅನುಭವ ಆಗ್ತದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. सेवा का उमंग उत्साह रहता है. अभी और भी सेवा में याद और सेवा का बैलेंस रखने से ज़्यादा आवाज़ बुलंद रूप में विश्व में गूंजेगा. ಯಾಕೆ ಬಾಬಾ ಎರಡು ಬ್ಯಾಲೆನ್ಸ್ ಮಾಡಂತಾರೆ ಅಂತಂದರೆ, ಬರೀ ಸೇವಾ ಮಾಡಿದರೆ ಸಫಲತೆ ಸಿಗೋದಿಲ್ಲ ನಮ್ಗೆ. ಆ ಸೇವೆಯಲ್ಲಿ ಏನು ಬೇಕು, ನಮ್ಮದು ನೆನಪು ಬೇಕು. ಆವಾಗ ನಮ್ದು ಏನಾಗ್ತದೆ, ಸೇವಾ ವೃದ್ಧಿ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ವಿಸ್ತಾರ ಅಚ್ಚಾ ಕಿಯಾ ಹೇ, ವಿಸ್ತಾರ ಕೆ ಬಾದ್ ಕ್ಯಾ ಕಿಯಾ ಜಾತಾ ಹೇ. ವಿಸ್ತಾರ ಅಂತ ಬಹಳಷ್ಟು ಮಾಡಿದ್ದೀರಾ, ಅದರ ಜೊತೆಗೆ ಮತ್ತೇನು ಮಾಡಬೇಕಾಗ್ತದೆ. ವಿಸ್ತಾರ ಕೆ ಬಾದ್ ಕ್ಯಾ ಕಿಯಾ ಜಾತಾ ಹೇ, ವಿಸ್ತಾರ ಮಾಡಿದ ಮೇಲೆ ಏನು ಮಾಡಬೇಕಾಗ್ತದೆ. ವಿಸ್ತಾರ ಕೆ ಸಾಥ್ ಅಭಿ ಔರ್ ಭಿ ಸೇವಾ ಕಾ ಸಾರ್ ऐसी विशेष आत्माएं निमित्त बनानी है जो विशेष आत्माएं भारत की विशेष आत्माओं को जगाए. ಬಾಬಾ ಹೇಳ್ತಾರೆ, ಬರೀ ವಿಸ್ತಾರ ಮಾಡಿಬಿಡೋದಷ್ಟೇ ಅಲ್ಲ, ನಾವು ನಿಮಿತ್ತ ಆಗಿದ್ದೀವಿ ಸೇವೆ ಮಾಡೋಕ್ಕೆ. ವಿಶೇಷವಾಗಿ ನವ ಆತ್ಮಗಳು ನಿಮಿತ್ತ ಆಗಿದ್ದೀವಿ. ವಿಶೇಷ ಆತ್ಮಗಳು, ಭಾರತದ ವಿಶೇಷ ಆತ್ಮಗಳನ್ನು ಏನು ಮಾಡಬೇಕು, ಜಗಾಯೆ, ಅವ್ರನ್ನೆಲ್ಲ ಎಬ್ಬಿಸ್ಬೇಕು. ಸುಮ್ಮನೆ ಸೇವಾ ಮಾಡೋದು, ನೆನಪು ಮಾಡ್ಕೊತ ಕೂತ್ಬಿಡೋದಲ್ಲ. अभी भारत में भी सेवा की रूपरेखा समय प्रमाण आगे बढ़ती जा रही है. नेताएं, धर्म नेताएं और साथ साथ अभिनेताएं भी संपर्क में आ रहे हैं. ಎಷ್ಟು ಸೇವೆ ಮಾಡಬೇಕು ಅಂತಂದರೆ, ನಾಯಕರನ್ನು, ರಾಜಕೀಯ ನಾಯಕರನ್ನು, ಧರ್ಮಾತ್ಮಗಳನ್ನು, ಸನ್ಯಾಸಿಗಳನ್ನು, ಅಷ್ಟೇ ಅಲ್ಲದೆ ಫಿಲ್ಮ್ ಆ್ಯಕ್ಟರ್ಸ್. ಇವಾಗ ನೋಡ್ತಿದ್ದೀವಲ್ಲ, ಶಿವಾನಿ ಜೊತೆ ಯಾರಿದ್ದಾರೋ, ಸುರೇಶ್ ಒಬೇರಾಯ್ ಅಂಥೇಳಿ ಶ್ರೇಷ್ಠ ವಿಲನ್ ರೋಲ್ ಮಾಡ್ತಿದ್ರು. ಇವತ್ತು ಸರೆಂಡರ್ ಆಗಿದ್ದಾರೆ ಅವರು. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಥವ್ರನ್ನೆಲ್ಲ ಏನು ಮಾಡಬೇಕಾಗ್ತದೆ, ಸೇವೆ ಮಾಡಬೇಕಾಗ್ತದೆ. ಬಾಕಿ ಕೌನ್ ರಹೆ ಹೇ, ಮತ್ತು ಯಾರು ಉಳಿದ್ರು, ನೇತಾಯಾದರು, ಧರ್ಮ ನೇತಾಯಾದರು, ಅಭಿನೇತಾಯಾದರು, ಮತ್ತು ಯಾರು ಉಳಿದ್ರು, ಸಂಪರ್ಕ ಮೇತೋ ಆ ರಹೆ ಹೇ. ಇವರೆಲ್ಲ ಬಾಬಾನ ಜ್ಞಾನದ ಸಂಪರ್ಕದಲ್ಲಂತೂ ಬರ್ತಿದ್ದಾರೆ. ನೇತಾಯೇ ಭೀ ಆ ರಹೆ ಹೇ, ಲೇಕಿನ್ ವಿಶೇಷ ರಾಜನೇತಾಯೇ उन्होंने तक भी समीप संपर्क में आने का संकल्प उत्पन्न होना ही है. ಇನ್ನು ರಾಜನೇತಾಗಳವರು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಯಾವಾಗ ಹೇಳಿದ್ದು, 1986 ಒಳಗೆ ಹೇಳಿದ್ದಿದ್ದು. सभी डबल विदेशी बच्चे उड़ती कला में जा रहे हो ना, चढ़ती कला वाले तो नहीं हो ना. ಬಾಬಾ ಕೇಳ್ತಿದ್ದಾರೆ,
ಹಾರುವ ಕಲೆಗಳಿದ್ದೀರಲ್ಲ, ಏನು ಏರ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಉಡ್ತಿ ಕಲಾ ಹೇ, ಉಡ್ತಿ ಕಲಾ ಹೋನ ಅರ್ಥಾತ್ ಸರ್ವಕ ಫಲ ಹೋನ. ಎಲ್ಲರೂ ಹಾರುವ ಕಲೆಯಲ್ಲಿ ಇದ್ದೀರಲ್ಲ, ಅದರ ಅರ್ಥ ಏನು? ಎಲ್ಲರ ಫಲ ಹೋನ, ಎಲ್ಲರದು ಒಳ್ಳೆಯದಾಗಬೇಕು. जब सभी बच्चों की एक रस उड़ती कला बन जाएगी तो सर्व का भला अर्थात परिवर्तन का कार्य संपन्न हो जाएगा. ಬಾಬಾ ಹೇಳ್ತಾರೆ, ನೀವೆಷ್ಟು ನನ್ನ ಮಕ್ಕಳಿದ್ದೀರೋ ಎಲ್ಲರೂ ಉಡ್ತಿ ಕಲೆಯಲ್ಲಿ ಹೋಗ್ಬಿಟ್ರೆ ಏನಾಗ್ಬಿಡ್ತದಂತೆ? ಪರಿವರ್ತನದ ಕಾರ್ಯ ಸಂಪನ್ನ ಆಗಿಬಿಡ್ತದೆ. ಅಭಿ ಉಡ್ತಿ ಕಲಾ ಹೇ, ಲೇಕಿನ್ ಉಡ್ತಿ ಕೆ ಸಾಥ್ ಸಾಥ್ ಸ್ಟೇಜಸ್ ಹೇ ಅಂತಾರೆ ಬಾಬಾ. ಅದರಲ್ಲೂ ಮತ್ತು ಸ್ಟೇಜಸ್ ಇದಾವೆ ಅಂತ ಹಾರೋ ಕಲೆಗಳಲ್ಲಿ. ಹಾರ್ತೀರಾ, ಮತ್ತಲ್ಲಿ ಸ್ಟೇಜಸ್ ಇದ್ದಾವೆ ಅಂತ ಹೇಳ್ತಾರೆ ಬಾಬಾ. कभी बहुत अच्छी स्टेज है और कभी स्टेज के लिए पुरुषार्थ करने की स्टेज है. ಬಾಬಾ ಹೇಳ್ತಾರೆ, ಕೆಲವೊಂದು ಸರ್ತಿ ಸ್ಟೇಜ್ ಭಾಳ ಚೆಂದ ಇರ್ತದೆ, ಇನ್ನೊಂದು ಸರ್ತಿ ಅದಕ್ಕೆ ಹಾರಬೇಕಾದ್ರೆ ಪುರುಷಾರ್ಥ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಸದಾ ಅವ್ರ ಮೆಜಾರಿಟಿಗೆ ಉಡ್ತಿ ಕಲಾ ಹೋನ ಅರ್ಥಾತ್ ಸಮಾಪ್ತಿ ಹೋನ. ಬಾಬಾ ಹೇಳ್ತಾರೆ, ಭಾಳಷ್ಟು ಜನ ನೀವು ಹಾರುವ ಕಲೆಯಲ್ಲಿ ಹೋದ್ರಿ ಅಂತಂದರೆ ಸಮಾಪ್ತಿ ಸಮಯ ಸಮೀಪ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अभी सभी बच्चे जानते हैं कि उड़ती कला ही श्रेष्ठ स्थिति है. उड़ती कला ಅಂತಂದರೆ ಹೈಯೆಸ್ಟ್ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. उड़ती कला ही कर्मातीत स्थिति को प्राप्त करने की स्थिति है. कर्मातीत ಸ್ಥಿತಿ ಅಂದರೆ ಹಾರುವ ಕಲೆ, ಹಾರುವ ಕಲೆ ಅಂದ್ರೆ कर्मातीत स्थिति. उड़ती कला ही देह में रहते देह से न्यारी और सदा बाप और सेवा में प्यारेपन की स्थिति है. ಬಾಬಾ ಹೇಳ್ತಾರೆ, ಉಡ್ತಿ ಕಲಾ ಅಂತಂದರೆ ದೇಹದಲ್ಲಿ ಇದ್ದುಕೊಂಡೇ ದೇಹದಿಂದ ಭಿನ್ನ ಆಗೋದು ಮತ್ತು ಸದಾ ತಂದೆ ಮತ್ತು ಸೇವೆಯಲ್ಲಿ ಪ್ಯಾರೇಪನ್ನ ಸ್ಥಿತಿ ಅನುಭವ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಉಡ್ತಿ ಕಲಾ ಹಿ ವಿಧಾತ और ವರದಾತ ಸ್ಟೇಜ್ ಕಿ ಸ್ಥಿತಿ ಹೇ. ಹಾರುವ ಕಲೆ ಅಂದ್ರೇ ವಿಧಾತ ಮತ್ತು ವರದಾತನ ಸ್ಟೇಜಿನ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಉಡ್ತಿ ಕಲಾ ಹಿ ಚಲ್ತೆ ಫಿರ್ತೆ ಫರಿಸ್ತಾ व देवता दोनों रूप का साक्षात्कार कराने वाली स्थिति है. ಬರೀ ನಾವಷ್ಟೇ ಹಾರಿಕೊಂಡು ಅನುಭವ ಮಾಡ್ಕೊತ ಹೋಗೋದಲ್ಲ, ಅದು ಉಡ್ತಿ ಕಲೆಯಲ್ಲಿ ನಾವಿದ್ದಿದ್ದೇ ಆದರೆ ಫರಿಸ್ತಾ ಮತ್ತು ದೇವತೆ ಸಾಕ್ಷಾತ್ಕಾರ ಇನ್ನೊಬ್ರಿಗೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. उड़ती कला सर्व आत्माओं को भिखारीपन से छुड़ाए बाप के वर्षे के अधिकारी बनाने वाली है. ಮತ್ತೆ ಹೇಳ್ತಾರೆ ಬಾಬಾ, ಉಡ್ತಿ ಕಲಾ ಹಾರುವ ಕಲೆ ಸರ್ವ ಆತ್ಮಗಳ ಭಿಕಾರಿಪಂದಿಂದ, ಎಲ್ಲ ಆತ್ಮಗಳೇನಿದ್ದಾರೆ ಭಿಕಾರಿದ್ದಾರೆ. ಯಾವ ಭಿಕಾರಿ? ಸುಖದ ಭಿಕಾರಿದ್ದಾರೆ, ದುಃಖ ಅನುಭವಿಸ್ತಾರೆ, ಪ್ರೀತಿಯ ಭಿಕಾರಿದ್ದಾರೆ. ಯಾರ್ಯಾರನೋ ಪ್ರೀತಿ ಮಾಡ್ಕೊಳ್ತಾರೋ, ಪ್ರೀತಿ ಬೇಕು ಪ್ರೀತಿ ಬೇಕು ಪ್ರೀತಿ ಬೇಕು, ಮನುಷ್ಯರ ಪ್ರೀತಿಯ ಭಿಕಾರಿಗಳಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದರಿಂದ ಮುಕ್ತ ಮಾಡಬೇಕು ಅಂತಂದರೆ ಮೊದಲು ನಾವು ಉಡ್ತಿ ಕಲೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅವರನ್ನು ತಂದೆಯ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಬೇಕು. ಅದು ಯಾವಾಗ? ನಾವು ಉಡ್ತಿ ಕಲಾ ಇರಬೇಕು. ಸಭಿ ಆತ್ಮಾಯ ಅನುಭವ ಕರೆಂಗಿ कि हम सब आत्माओं के इष्ट देव व इष्ट देविया व निमित्त बने हुए जो भी अनेक देवताएं हैं सभी इस धरनी पर ಅವತರಿತ್ ಹೋ ಗಯೇ ಹೇ. ಅವ್ರಿಗೆ ಅನ್ಸಕ್ಕೆ ಶುರು ಆಗ್ತದೆ. ಏನು ಅನುಭವ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಏನು? ನಮ್ಮ ಇಷ್ಟ ದೇವಿ ದೇವತೆಗಳು ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ, ಅವತರಿತ ಆಗಿಬಿಟ್ಟಿದ್ದಾರೆ. सतयुग में तो सब सद्गति में होंगे लेकिन इस समय जो भी आत्माएं हैं सर्व के ಸದ್ಗತಿ ದಾತಾ ಹೋ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಂತೂ ಎಲ್ಲರೂ ಸದ್ಗತಿನಲ್ಲೇ ಇರ್ತಾರೆ, ಆದರೆ ಈ ಸಮಯದಲ್ಲಿ ಏನು ಆತ್ಮಗಳಿದ್ದಾರೋ ಎಲ್ಲರಿಗೂ ಸದ್ಗತಿ ದಾತ ಯಾರಾಗಿದ್ದಾರೆ? ಶಿವ ಬಾಬಾ. जैसे कोई भी ड्रामा जब समाप्त होता है तो अंत में सभी एक्टर स्टेज पर सामने आते हैं. ನಾಟಕ ಮಾಡ್ತಾರಲ್ಲ, ಅವಾಗೆಲ್ಲ ಮಾಡ್ತಿದ್ರು. ನಾಟಕ ಮಾಡುತ್ತಾನೆ ಒಂದೊಂದೇ ಪಾತ್ರ ಎಲ್ಲ ಬರ್ತಿದ್ರು. ಲಾಸ್ಟಿಗೆ ಎಲ್ಲರೂ ಲೈನ್ ಹಚ್ಚಿ ಬಂದು ನಿಂತು ನಾಟಕ ಮುಗಿಸ್ತಿದ್ರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. तो अभी कल्प का ड्रामा समाप्त होने का समय आ रहा है. सारे विश्व की आत्माओं को चाहे स्वप्न में, चाहे एक सेकंड की झलक में, चाहे प्रत्यक्षता के चारों ओर के आवाज़ द्वारा यह जरूर साक्षात्कार होना ही है कि इस ड्रामा के
ಹೀರೋ ಪಾಠಧಾರಿ ಸ್ಟೇಜ್ ಪರ್ ಪ್ರತ್ಯಕ್ಷ ಹೋ ಗಯೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಾಟಕದ ಕೊನೆಗೆ ನಾವೆಲ್ಲ ದೇವಿ ದೇವತೆಗಳು ಅವ್ರ ಮುಂದೆ ಏನಾಗ್ಬಿಡ್ತೀವಿ, ಪ್ರತ್ಯಕ್ಷ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಧರ್ತಿ ಕೆ ಸಿತಾರೆ ಧರ್ತಿ ಪರ್ ಪ್ರತ್ಯಕ್ಷ ಹೋ ಗಯೆ. ಪೃಥ್ವಿಯ ಭೂಮಿಯ ನಕ್ಷತ್ರಗಳು ನಮ್ಮ ಎದುರುಗಡೆ ಪ್ರತ್ಯಕ್ಷ ಆದರು ಅಂತ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಬ್ ಅಪ್ನೆ ಅಪ್ನೆ ಇಷ್ಟ ದೇವ ಕೋ ಪ್ರಾಪ್ತ ಕರ್ ಬಹುತ್ ಖುಷ್ ಹೋಂಗೆ. ಆಗವರು ತಮ್ಮ ತಮ್ಮ ಇಷ್ಟ ದೇವತೆಗಳ ಪ್ರತ್ಯಕ್ಷ ಆಗೋದ್ರಿಂದ ಖುಷಿಯಾಗ್ತಾರೆ. ಸಹಾರ ಮಿಲೇಗ. डबल विदेशी भी इष्ट देवियों में है ना, या गोल्डन जुबली वाले हैं, आप भी उसमें हो या देखने वाले हो. ಬಾಬಾ ಹೇಳ್ತಾರೆ, ಇಷ್ಟ ದೇವಿಗಳು ಡಬಲ್ ವಿದೇಶಿಗಳು ಕೂಡ ಆ ಲಿಸ್ಟ್ನಲ್ಲಿದ್ದಾರೆ, ನೀವು ಆ ಲಿಸ್ಟ್ನಲ್ಲಿದ್ದೀರಿ, ಗೋಲ್ಡನ್ ಜುಬ್ಲಿ ಮಾಡಿದ್ರಿ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಎಲ್ಲರಿಗೂ ಇಷ್ಟ ದೇವಿಯನ್ನಾಗಿ ಕಾಣಿಸುವಂಥವ್ರು ಇದ್ದೀರೋ ಅಥವಾ ನೀವು ನೋಡಬೇಕಂತ ಆಸೆ ಇಟ್ಕೊಂಡಿರೋ ಅಂತ ಕೇಳ್ತಾರೆ ಬಾಬಾ. जैसे अभी गोल्डन जुबली का दृश्य देखा, यह तो एक रमणीक पार्ट बजाया, लेकिन जब फाइनल दृश्य होगा उसमें तो आप साक्षात्कार कराने वाले होंगे या देखने वाले होंगे. ಈಗಂತೂ ಗೋಲ್ಡನ್ ಜುಬ್ಲಿ ಮಾಡಿದ್ರಿ, ನೋಡಿದೆ, ಭಾರಿ ಇತ್ತು. ಆದರೆ ಬಾಬಾ ಹೇಳ್ತಾರೆ, ಕೊನೆಗೆ ಏನಾಗ್ತದೆ, ನಿಮ್ಮದೆಲ್ಲ ಸಾಕ್ಷಾತ್ಕಾರ ಆಗ್ತದೆ. ಆಗ ನೀವು ಸಾಕ್ಷಾತ್ಕಾರ ಮಾಡುವಂಥವರು ಅಥವಾ ಅದನ್ನು ನೋಡುವಂಥವ್ರು ಆಗ್ತಿರೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಹೋಂಗೆ, ಏನಾಗ್ತೀರಾ, ಸಾಕ್ಷಾತ್ಕಾರ ಮಾಡಿಸ್ತಿರೋ ನೋಡ್ತಿರೋ, ಹೀರೋ ಆ್ಯಕ್ಟರ್ ಹೋನಾ. ನಾವೆಲ್ಲ ಏನಾಗಿದ್ದೀವಿ, ಹೀರೋ ಆ್ಯಕ್ಟರ್ಸ್. ಕ್ಯಾ ಬಾಬಾ ಹೇಳ್ತಾರೆ, ಅಭಿ ಇಮರ್ಜ್ ಕರೋ ವಹ ದೃಶ್ಯ ಕೈಸಾ ಹೋಗ. ಇಮರ್ಜ್ ಮಾಡಿಕೊಡ್ರಿ, ನಿಮ್ಮದು ಸಾಕ್ಷಾತ್ಕಾರ ಆದಾಗ ಅವರು ನಿಮ್ಮನ್ನು ನೋಡುವಾಗ ಆ ದೃಶ್ಯ ಹೆಂಗಿರ್ಬೋದು. ಅವ್ರು ಕಿತನೇ ಸುಂದರ್ ಹಮ್ ಹೋಂಗೆ. ಆ ಸಾಕ್ಷಾತ್ಕಾರ ಮಾಡಿಸುವಾಗ ನಾವು ಹೆಂಗಿರ್ತೀವಿ, ದೇವಿ ದೇವತೆಗಳಂದ್ರೆ ಹೆಂಗಿರ್ತೀವಿ, ಎಷ್ಟು ಸುಂದರವಾಗಿರ್ತೀವಿ. ಸಜೆ ಸಜಾಯೆ ದಿವ್ಯ ಗುಣಮೂರ್ತ ಫರಿಸ್ತೇಸೋ ದೇವತಾ. ಹೆಂಗಿರ್ತೀವಿ, ಶೃಂಗಾರ ಮಾಡಿದಂತಹ. ಇದರಿಂದ ಶೃಂಗಾರ, ಗುಣಗಳಿಂದ, ದಿವ್ಯ ಗುಣಗಳಿಂದ ಶೃಂಗಾರ ಮಾಡಿದಂಥ ದೇವಿ ದೇವತೆಗಳಿರ್ತೀವಿ. ಇಸ್ಕೆ ಲಿಯೇ ಅಭಿ ಸೆ ಅಪನೆ ಕೋ ಸದಾ ಫರಿಸ್ತೆ ಸ್ವರೂಪ್ ಕಿ ಸ್ಥಿತಿ ಕಾ ಅಭ್ಯಾಸ ಕರ್ತೆ ಹುಯೇ ಆಗೆ ಬಡ್ತೆ ಚಲೋ. ಆ ರೀತಿ ದಿವ್ಯ ಗುಣಗಳಿಂದ ಶೃಂಗಾರ ಆಗಬೇಕು ಅಂತಂದರೆ ಈಗಿಂದಾನೇ ಏನು ಮಾಡಬೇಕು, ಫರಿಸ್ತೆ ಸ್ವರೂಪದ ಸ್ಥಿತಿಯ ಅಭ್ಯಾಸ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಜೋ 4 ವಿಶೇಷ ಸಬ್ಜೆಕ್ಟ್ ಹೇ, ಅದರಲ್ಲಿ 4 ವಿಶೇಷ ಸಬ್ಜೆಕ್ಟ್ಗಳು, ವಿಷಯಗಳು. ಜ್ಞಾನಮೂರ್ತ್, ನಿರಂತರ ಯಾದಮೂರ್ತ್, ಸರ್ವ ದಿವ್ಯ ಗುಣಮೂರ್ತ್. ಏಕ್ ದಿವ್ಯ ಗುಣ ಕಿ ಭೀ ಕಮಿ ಹೋಗಿ ತೋ 16 ಕಲಾ ಸಂಪನ್ನ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ, ಒಂದು ಜ್ಞಾನಮೂರ್ತ್, ಇನ್ನೊಂದು ನಿರಂತರ ಯಾದಮೂರ್ತ್, ಸರ್ವ ದಿವ್ಯ ಗುಣಮೂರ್ತ್. ಏಕ್ ದಿವ್ಯ ಗುಣನೂ ಕಮ್ಮಿ ಆದರೆ ಅವ್ರಿಗೆ 16 ಕಲಾ ಸಂಪನ್ನ ಅಂತ ಹೇಳೋದಿಲ್ಲ. 16 ಕಲಾ ಸರ್ವ ಅವ್ರ ಸಂಪೂರ್ಣ ಯಹ ತೀನೋ ಮಹಿಮಾ ಹೇ. 16 ಕಲೆ ಎಲ್ಲ ಮತ್ತು ಸಂಪೂರ್ಣ, ಇವು 3 ಮಹಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಸರ್ವಗುಣ ಸಂಪನ್ನ ಕೇತೆ ಹೋ, ಸಂಪೂರ್ಣ ನಿರ್ವಿಕಾರಿ ಕೇತೆ ಹೋ. ಸರ್ವಗುಣ ಸಂಪನ್ನ ಅಂದ್ರೇನು, ಸಂಪೂರ್ಣ ನಿರ್ವಿಕಾರಿ. और 16 कला संपन्न कहते हो. तीनों विशेषताएं चाहिए. 16 कला अर्थात संपन्न भी चाहिए, संपूर्ण भी चाहिए और सर्व भी चाहिए. ಬಾಬಾ ಹೇಳ್ತಾರೆ, 16 ಕಲಾ ಅಂತಂದರೆ 3 ವಿಶೇಷತೆಗಳು. ಒಂದು ಸಂಪನ್ನ, ಸಂಪೂರ್ಣ, ಸರ್ವ ಅಂತ ಹೇಳ್ತಾರೆ ಬಾಬಾ. तो यह चक्कर सुनाया था ना कि यह वर्ष बहुत काल के हिसाब में ಜಮಾ ಹೋನೆ ಕಾ ಹೇ. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ, ಕೇಳಿದ್ದಾರೆ ಏನು, ಈ ವರ್ಷ ಬಹಳಷ್ಟು ಹಿಸಾಬ್ ಲೆಕ್ಕದಲ್ಲಿ ಜಮಾ ಮಾಡಿಕೊಳ್ಳುವಂಥದ್ದು, ಬಹಳಷ್ಟು ದಿನಗಳ ಹಿಸಾಬ್ ಸಮಾಪ್ತ ಹೋ ಜಾಯೇಗ. 63 ಜನ್ಮದ ಹಿಸಾಬ್ ಕಿತಾಬ್ ಇದಾವಲ್ಲ ನಮ್ಮದು, ಅದನ್ನೆಲ್ಲ ಸಮಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ನಿರಂತರ ಜ್ಞಾನಮೂರ್ತ್, ನಿರಂತರ ಯೋಗಮೂರ್ತ್ ಮತ್ತು ಗುಣಮೂರ್ತ್, ಇದೆಲ್ಲ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಫಿರ್ ಥೋಡಾ ಕಾಲ್ कहने में आएगा, बहुत काल नहीं, बहुत काल के पुरुषार्थ की लाइन में आ जाओ. ಅಷ್ಟೇ ಮಾಡೋದಿಲ್ಲ, ಬಹಳಷ್ಟು ಪುರುಷಾರ್ಥದ ಲೈನ್ನಲ್ಲಿ ಬರಬೇಕು.
तभी बहुत काल का राज्य भाग्य प्राप्त करने के ಅಧಿಕಾರಿ ಬನೆಂಗೆ. ಎಷ್ಟು ಕಾಲದವರೆಗೆ ನೀವು ಪುರುಷಾರ್ಥ ಮಾಡ್ತೀರೋ ಅಷ್ಟು ಕಾಲ ನಮಗೇನು ಸಿಗ್ತದಲ್ಲೇ ಸತ್ಯುಗದ ಆಸ್ತಿ ಸಿಗ್ತದೆ. नहीं तो बहुत काल का राज्य भाग्य बदल कुछ कम राज्य भाग्य प्राप्त होने के ಅಧಿಕಾರಿ ಬನೆಂಗೆ. ಬಹಳಷ್ಟು ದಿನ ನಮಗೆ ರಾಜ್ಯ ಭಾಗ್ಯ ಸಿಗೋದಿಲ್ಲ. ಸಿಗಬೇಕು ಅಂದರೆ ಬಹಳ ಕಾಲದ ಪುರುಷಾರ್ಥ ಬೇಕು. दो चार जन्म भी कम हुआ तो बहुत काल में ಗಿಂತಿ नहीं ಹೋಗಿ. ಒಂದೆರಡು ಜನ್ಮ ಕಡಿಮೆ ಆದ್ರೂ ಕೂಡ ಅದು ಬಹುತ್ ಕಾಲದಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. ಪೆಹಲಾ ಜನ್ಮ ಹೋ और पहला प्रकृति का ಶ್ರೇಷ್ಠ ಸುಖ ಹೋ. ಮೊದಲೇ ಜನ್ಮ ಏನದಲ್ಲ ಅಷ್ಟು ಶ್ರೇಷ್ಠ ಸುಖ ಮುಂದಿನ ಜನ್ಮದಲ್ಲಿ ಇರೋದಿಲ್ಲ. ಒನ್ 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 ಹೋ. ಎಲ್ಲಿ ಬರಬೇಕು ನಾವು? ಒಂದು ಒಂದು ಒಂದರಲ್ಲಿ ಬರಬೇಕು. ಸಬ್ಮೇ ಒನ್ ಹೋ. ಅಲ್ಲಿ ಬರಬೇಕು ಅಂದರೆ ಎಲ್ಲದರಲ್ಲೂ ಏನಿರಬೇಕು? ನಂಬರ್ ಒನ್. ಉಸ್ಕೆ ಲಿಯೇ ಕ್ಯಾ ಕರ್ನಾ ಪಡೇಗ? ಒನ್ ಒನ್ ಒನ್ನಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು? ಸೇವಾ ಭಿ ನಂಬರ್ ಒನ್, ಸ್ಥಿತಿ ಭಿ ನಂಬರ್ ಒನ್, ತಬ್ ತೋ ಒನ್ ಒನ್ ಮೇ ಆಯೆಂಗೆ. बाबा ಹೇಳ್ತಾರೆ, तो सतयुग के आदि में आने वाले नंबर वन आत्मा के साथ पाठ बजाने वाले और नंबर वन जन्म में पाठ बजाने वाले तो संवत भी आरंभ आप करेंगे. ಬಾಬಾ ಹೇಳ್ತಾರೆ, ಇದರೆಲ್ಲದರಲ್ಲಿ ನಂಬರ್ ಒನ್ ಬಂದರೆ ಸತ್ಯುಗದ ಸಂವತ್ ಮೊದಲೇ ದಿನವೇ ಏನು ಮಾಡ್ತೀರಾ ನೀವು? ಬರ್ತೀರಾ. पहले पहले जन्म वाले ही पहली तारीख पहला मास पहला संवत शुरू करेंगे. ಒಂದು 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 ಅಲ್ಲಿ ಹುಟ್ಟಬೇಕು ಅಂತಂದರೆ ಏನು ಮಾಡಬೇಕು? ಭಾಳಷ್ಟು ಶ್ರೇಷ್ಠ ಪುರುಷಾರ್ಥ. तो डबल विदेशी नंबर वन में आएंगे ना. अच्छा फरिश्तेपन की ड्रेस पहनने आती है? ಫರಿಸ್ತೆಪನ್ ಡ್ರೆಸ್ ಹಾಕೊಳ್ಳಿಕ್ಕೆ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. यह चमकीली ड्रेस है, ये स्मृति और स्वरूप बनना अर्थात फरिश्ता ड्रेस धारण करना. ಫರಿಸ್ತಾ ಡ್ರೆಸ್ ಹಾಕೊಳ್ಳೋದಂದ್ರೇನು? ಸ್ಮೃತಿ ಇರಬೇಕು, ಸ್ವರೂಪ ಇರಬೇಕು. चमकने वाली चीज़ दूर से ही क्या करती है? आकर्षित करती है ना. तो यह फरिश्ता ड्रेस अर्थात फरिश्ता स्वरूप दूर दूर तक आत्माओं को आकर्षित करेगी. अच्छा, ओम शांति.